ಲೋ ಮಗ, ವಂಶಿ ಫ್ರೆಂಡ್ಸ್ ಎನರ್ಜಿ ಡ್ರಿಂಕ್ ಕೊಟ್ರಾ? ಕುಡ್ದೆ ಮೈಯಲ್ಲೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗೋಯ್ತು. ಅದೇನಾಯ್ತು ಅಂತ ಗೊತ್ತಿಲ್ಲ ಕಣ. ನಾನು ಬೊಕ್ಕೆ ತಗೊಂಡು ಸ್ಟೇಜ್ ಮೇಲೆ ವಂಶಿ ಅವ್ರಿಗೆ ಕೊಟ್ಟೆ. ವಂಶಿ ಅವರಂತೂ ಫುಲ್ ಖುಷಿ ಆಗ್ಬಿಟ್ರು. ಕುಡ್ದೆ. ಕೃಷ್ಣ, ಇವತ್ ಸೂರ್ಯ ಏನಾದ್ರೂ ಮಧ್ಯರಾತ್ರಿ ಹುಟ್ಟದ್ನಾ? ಯಾಕ್ರಿ, ಏನಾಯ್ತು? ಮತ್ತಿನ್ನೇನು, ಅವತ್ ನಾನು ಎಷ್ಟು ಪ್ರೀತಿಯಿಂದ ನಿನ್ಗೆ ಡ್ರೆಸ್ ಗಿಫ್ಟ್ ಮಾಡ್ದೆ, ಅದನ್ ಗಿರಿಗ್ ತಗೊಂಡ್ ಹೋಗ್ಕೊಟ್ಟೆ. ಆದ್ರೆ ಇವತ್ತು ಈ ಡ್ರೆಸ್ ಏನು, ನಿನ್ ಡಾನ್ಸ್ ಏನು, ಪ್ರಪೋಸ್ ಮಾಡಿದ್ದೇನು, ಇದು ನೀನೇನಾ ಅಂತ ಡೌಟ್ ನನ್ಗೆ. ಡೌಟೇ ಬೇಡ, ಇದು ನಾನೇ. ಸಡನ್ ಆಗಿ ಇಷ್ಟೊಂದ್ ಧೈರ್ಯ ಎಲ್ಲಿಂದ ಬಂತು? ಇದಕ್ಕೆಲ್ಲ ಕಾರಣ ನಿಮ್ ಫ್ರೆಂಡ್ಸ್ ಕೊಟ್ಟಿರೋ ಎನರ್ಜಿ ಡ್ರಿಂಕು. ವಂಶಿ ಫ್ರೆಂಡ್ಸ್ ಎನರ್ಜಿ ಡ್ರಿಂಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಏನೇ ಅದು? ಅದೇನಿಲ್ಲ ವಂಶಿ, ಜ್ಯೂಸ್ ಅಷ್ಟೇ ಕಣೆ. ಅದೇ ಆ ಜ್ಯೂಸು ಇನ್ನೊಂದ್ ಸ್ವಲ್ಪ ಸಿಗುತ್ತಾ? ಪಕೋಡ ಕೇಳೋ, ಇನ್ನೊಂದ್ ಸ್ವಲ್ಪ ಸಿಗುತ್ತಾ? ಅಯ್ಯೋ, ಇದೆಲ್ಲ ಎನರ್ಜಿ ಡ್ರಿಂಕ್ ಪ್ರಭಾವ. ಆ ಹುಡುಗಿರು ಅವ್ರು ಕುಡಿಯಕ್ಕೆ ತಗೊಂಡೋಗ್ತಾರೆ ಅಂತ ಅಂದರೆ ಇವನು ಕುಡಿಸ್ಬಿಟ್ಟಿದ್ದಾರಾ? ಇದೇನ ನನ್ನ ಕೆಲಸ ಅಂತ ಗೊತ್ತಾದರೆ ಬುಲ್ಡೆಗ್ ಬಿಸಿನೀರು ಕಾಯಿಸ್ಬಿಡ್ತಾನೆ. ಯಪ್ಪ, ಸುಮ್ಮನಿರೋದು ವಾಸಿ. ಸರಿ, ಎಲ್ಲ ನಿಮ್ ಉಟ್ಕೊಳಾಯ್ತಾ? ಇನ್ನ ಇಲ್ಲದವ್ರೆ ಆ ಕಡೆಗೆ ಹೊರಟಿದ್ವಿ. ನೀನೊಬ್ಬನೇ ಇದ್ದಲ್ಲ ಮೂಲೆಯಲ್ಲಿ, ಅದಕ್ಕೆ ಬಂದ್ವಿ. ಪಾಪ ನನ್ ಮಕ್ಕಳು, ಹೋಗಿ ಊಟ ಮಾಡ್ಕೊಂಬರ್ರಿ, ಆಮೇಲೆ ಮಾತಾಡೋದು. ಹೋಗ್. ಯೋ, ಎಷ್ಟು ಸಾರಿ ಫೋನ್ ಮಾಡ್ತೇನೆ ನೀನು. ಇವರೇನೋ ನಮ್ಮ ಕೃಷ್ಣನ್ಗೆ ಉಡುಗೊರೆ ಕೊಡ್ತಾ ಇದ್ದಾರೆ, ಅದು ಅವ್ರ ಇಚ್ಛೆ. ಆದರೆ ಮಾಯಾ ಮತ್ತು ನಮ್ಮ ಅತ್ತೆ ಕಡೆಯಿಂದ ಏನೂ ನನಗೆ ಬರಲಿಲ್ಲ ಅಂತಂದರೆ ಅವ್ರಿಗೆ ಅವಮಾನ ಅನ್ಸಲ್ವಾ? ಇದು ಇಲ್ಲಿ ಬಂದಿರೋರಿಗೆಲ್ಲ ಗೊತ್ತಾದರೆ ತಲೆಗೊಂದು ಮಾತಾಡ್ತಾರೆ. ಆ ಥರ ಆಗಕ್ಕೆ ಬಿಡಬಾರ್ದು. ಏನಾದರೂ ಮಾಡಿ ಇದನ್ನು ತಡಿಬೇಕು. ದೊರೆಸ್ವಾಮಿಗಳೇ, ಕೋದಂಡು, ಹೇಳಿ. ನಿಮ್ಮ ಹತ್ರ ಒಂಚೂರು ಮಾತಾಡಬೇಕಿತ್ತು. ಏನ್ ವಿಷಯ? ಏನಾದರೂ ಬೇಕಾಗಿತ್ತಾ? ಊಟ ಎಲ್ಲ ಚೆನ್ನಾಗಿದ್ಯಾ? ಅದೆಲ್ಲ ಏನೂ ಸಮಸ್ಯೆ ಇಲ್ಲ. ಆದರೆ ಮತ್ತೇನಾಯ್ತು? ಅದೇನಾಯ್ತು ಅಂತ ಹೇಳಿ. ನೀವು ಮದುವೆಯಲ್ಲಿ ನಮ್ಮ ಕೃಷ್ಣನಿಗೆ ಉಡುಗೊರೆಗಳನ್ನು ಕೊಡೋದು ಬೇಡ. ಅದ್ಯಾಕೆ ತಲೆ ಮೇಲೆ ಆಕಾಶ ಬಿದ್ದೋರಂಗ್ ಕೂತಿದ್ಯಾ? ಏನಾಯ್ತು ಅಂತ ನೀನೇ ನೋಡ್ದೆ ತಾನೆ? ಮಾಯಾ, ಅದೇನು ಅಂತ ಬಾಯ್ಬಿಟ್ಟು ಹೇಳಮ್ಮ. ಆ ವಂಶಿ ಕಡೆಯವರು ಬೇಕು ಅಂತ ಕೃಷ್ಣನ್ಗೆ ಬಂಗಾರ ತಂದು ಹಾಕಿ ಅವಮಾನ ಮಾಡಿದ್ರು. ಅದ್ಸಾಲ್ದೆ ನನ್ ಬಿದ್ರೆ ನಗ್ತಿದ್ದಾರೆ. ಅಯ್ಯೋ ದೇವ್ರೇ, ಅಲ್ವೇ ಅವ್ರ ನಿನ್ ಜೊತೆ ಸಂಸಾರ ಮಾಡ್ತಾರೆ, ಇವತ್ತಿದ್ದು ನಾಳೆ ಹೋಗೋರು. ಅದಕ್ಯಾಕೆ ತಲೆ ಕೆಡ್ಸ್ಕೊತೀಯಾ? ಹೀಗೇನ್ ಮಾಡ್ಬೇಕು ಅಂತಿದ್ಯಾ ಅದನ್ನ ಹೇಳು. ಇವತ್ತ ವಂಶಿ ಕತೆ ಮುಗೀತು. ಏಯ್, ಏನ್ ಮಾಡ್ಬೇಕು ಅಂತಿದ್ಯಾ? ಅಮ್ಮ, ನಾನೇನೋ ಮಾಡಕ್ ಹೊರಟಿದ್ದೀನಿ, ನೀನ್ ಅದನ್ನ ತಡಿಬೇಡ. ನೋಡು, ನಾನ್ ನಿನ್ನನ್ ತಡಿಯಲ್ಲ. ಅದೇನ್ ಮಾಡ್ಬೇಕು ಅಂತಿದ್ಯೋ ಇವತ್ತೇ ಮಾಡ್ಬಿಡು. ನಾಳೆ ಮದ್ವೆ ಇದೆ, ಅರ್ಥ ಆಯ್ತಾ? ಹೇಳಿ ಮೇಡಮ್, ಮತ್ತೆ ನೆನ್ಸ್ಕೊಂಡ್ ಫೋನ್ ಮಾಡ್ಬಿಟ್ಟಿದ್ದೀರಾ? ನಿನ್ನ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಸರಿಯಾಗಿ ಕೇಳಿಸ್ಕೊ. ಹೇಳಿ. ನಾಳೆ ಈ ಕಲ್ಯಾಣ ಮಂಟಪದಲ್ಲಿ ಒಂದ್ ಮದ್ವೆ ಆಗ್ಬೇಕು, ಅದು ನಂದೇ ಆಗಿರ್ಬೇಕು. ಆ ವಂಶಿಗೆ ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನಿನ್ಗೆ ಎಷ್ಟ್ ಹಣ ಬೇಕೋ ನಾನು ಅಷ್ಟು ಬಿಸಾಕ್ತೀನಿ. ಮೇಡಮ್, ನಿಮ್ ದುಡ್ಡು ನೀವೇ ಇಟ್ಕೊಳ್ಳಿ. ನನಗೆ ಅವಳ ಮೇಲೆ ಹಳೆ ಕೋಪ ಇದೆ. ನಾನು ಮೊದಲು ಅದನ್ನು ತೀರಿಸ್ಕೋಬೇಕು. ಮೇಡಮ್, ಆದ್ರೆ ಒಂದು ಮಾತು, ಲಾಟ್ ಸಲ ಡೀಲ್ ಕ್ಯಾನ್ಸಲ್ ಮಾಡ್ದಂಗೆ ಈ ಸಲ ಆ ತರ ಮಾಡಬೇಡಿ. ಆಮೇಲೆ ನಾನೇನ್ ಮಾಡಕ್ಕಾಗುತ್ತೆ? ಈ ಸಲ ಹಾಗೆಲ್ಲ ಆಗಲ್ಲ. ಹಾಗಾದ್ರೆ ನಿಮ್ ಕೆಲ್ಸ ಆಯ್ತು ಅಂತ ಅನ್ಕೊಳ್ಳಿ, ನಾನೇನ್ ಮಾಡ್ಬೇಕು ಹೇಳಿ? ನಾನ್ ಹೇಳಿದ ತರಾನೇ ಕೆಲ್ಸ ಆಗ್ಬೇಕು. ಈ ಸಲ ಯಾವ್ದೇ ಕಾರಣಕ್ಕೂ ನಮ್ ಗುರಿ ಮಿಸ್ ಆಗ್ಬಾರ್ದು. ಆಯ್ತು ಮೇಡಮ್, ಆ ಕೆಲಸ ಮುಗಿಸ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ. ಬಾಯ್ ಮೇಡಮ್, ಥ್ಯಾಂಕ್ ಯು. ಸಮಾಧಾನ ಮಾಡ್ಕೋ.